ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಿಂದ ಹುರಾ ಗ್ರಾಮದ ಮಾರ್ಗವಾಗಿ ಹೆಡಿಯಾಲಕ್ಕೆ ತೆರಳುವ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರನ್ನ ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಭಾರೀ ಪ್ರಮಾಣದ ಗುಂಡಿಗಳು ಮಳೆ ಬಂದರಂತೂ ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸಲು ಹರಸಾಹಸವೇ ನಡೆಸಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಆಸ್ಪತ್ರೆ ಸೇರುವುದು ಗ್ಯಾರಂಟಿ ಎಂಬ ಸ್ಥಿತಿ ಇದೆ. ಇದು ಎಲ್ಲೋ ಗುಡ್ಡಗಾಡು ಪ್ರದೇಶದ ಸ್ಥಿತಿಯಲ್ಲ, ಬದಲಿಗೆ ಮುಖ್ಯಮಂತ್ರಿಯ ತವರು ಜಿಲ್ಲೆಯ ರಸ್ತೆಗಳ ಸ್ಥಿತಿ. ರಾಜ್ಯ ಹೆದ್ದಾರಿಗಳ ಪಟ್ಟಿಗೆ ಸೇರುವ ಈ ರಸ್ತೆಗಳ ದುರಸ್ತಿಯೇ ಹೀಗಿದ್ರೆ ಇತರೆ ರಸ್ತೆಗಳ ಗತಿಯೇನು ಎಂಬ ಪ್ರಶ್ನೆ ಎದುರಾಗಿದೆ. ಅಭಿವೃದ್ಧಿ ಮಂತ್ರ ಪಠಿಸುತ್ತಾ ಗ್ಯಾರಂಟಿ ಯೋಜನೆಗಳನ್ನೇ ಕೊಂಡಾಡುತ್ತಾ ಅಧಿಕಾರ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವ ಮುಖ್ಯಮಂತ್ರಿಗಳು ಇಂತಹ ಹೀನಾಯ ಸ್ಥಿತಿಯಲ್ಲಿರುವ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೂ ಗ್ಯಾರಂಟಿ ಘೋಷಣೆ ಮಾಡಬೇಕಿದೆ. ಏಕೆಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯ ರಸ್ತೆಗಳು. ಹಾಗಾಗಿ ತವರು ಜಿಲ್ಲೆಯಲ್ಲೇ ರಸ್ತೆ ಸರಿ ಮಾಡದಿದ್ದರೆ ಗ್ರಾಮೀಣ ಪ್ರದೇಶದ ಸ್ಥಿತಿ ಏನು ಎಂಬುದಕ್ಕೆ ಅಧಿಕಾರಿಗಳೇ ಉತ್ತರಿಸಬೇಕಿದೆ. ಮಳೆ ಬಂದರೆ ಈ ಗುಂಡಿಗಳೆಲ್ಲ ಕೆರೆಯಂತಾಗುತ್ತದೆ, ಜೋರು ಮಳೆಯಾದರೆ ಕೆಸರು ಗದ್ದೆಯಂತಾಗುತ್ತದೆ. ದಿನನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಸಾಗುತ್ತವೆ. ಭಾರೀ ವಾಹನಗಳಂತೂ ಸಾಗಲು ಕಸರತ್ತು ನಡೆಸುತ್ತವೆ. ಅನ್ಯ ಮಾರ್ಗವಿಲ್ಲದೆ ಸಂಚರಿಸುವ ವಾಹನ ಸವಾರರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ರಸ್ತೆಗಳಿಗೆ ಇಂತಹ ದುರ್ಗತಿ ಬಂದಿದೆ. ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ರಸ್ತೆಗಳ ಅಭಿವೃದ್ಧಿ ನೆಪದಲ್ಲಿ ಕೋಟಿ ಕೋಟಿ ಹಣ ವ್ಯಯ ಮಾಡಲಾಗಿದೆ. ಆದರೆ ರಸ್ತೆಗಳ ಸ್ಥಿತಿಯಂತೂ ಹಾಗೆಯೇ ಮುಂದುವರಿಯುತ್ತಿದೆ. ಕನಿಷ್ಠ ಮಣ್ಣು ತುಂಬಿ ಸಮತಟ್ಟು ಮಾಡುವ ಇಚ್ಛಾಶಕ್ತಿಯು ಯಾವೊಬ್ಬ ಅಧಿಕಾರಿಗೂ ಬಂದಿಲ್ಲ ಎಂಬುದು ವಿಪರ್ಯಾಸ. ಕೋತನಹಳ್ಳಿ, ಮಡುವಿನಹಳ್ಳಿ, ಕಾರ್ಯ, ಮಾದಾಪುರ, ಕುರಿಹುಂಡಿ, ಕಡಬೂರು, ನಲ್ಲಿತಾಪುರ, ನಂಜನಗೂಡು ಪಟ್ಟಣದ ಸಮೀಪವೇ ಇರುವ ದೇವರಸನಹಳ್ಳಿ, ಉಪ್ಪಿನಹಳ್ಳಿ ತಾಲೂಕಿನ ಇನ್ನು ಸಾಕಷ್ಟು ಗ್ರಾಮಗಳ ರಾಜ್ಯ ಹೆದ್ದಾರಿಗಳ ಪರಿಸ್ಥಿತಿಯೂ ಇದೇ ರೀತಿ ಇದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕರು, ಗರ್ಭಿಣಿಯರು, ಬಾಣಂತಿಯರು, ವೃದ್ಧರು, ರೋಗಿಗಳು ಗುಂಡಿ ಬಿದ್ದು ಹಾಳಾಗಿರುವ ರಸ್ತೆಯಲ್ಲಿ ಜೀವ ಕೈಯಲ್ಲಿಡಿದು ಸಂಚರಿಸಬೇಕಾದ ದುಸ್ಥಿತಿ ಎದುರಾಗಿದೆ. ಇತ್ತೀಚೆಗೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಮತ್ತು ರಾಜ್ಯ ಹೆದ್ದಾರಿಗಳನ್ನ ಸರಿಪಡಿಸಬೇಕಾದಂಥ PWD ಇಲಾಖೆ ಮಲಗಿರೋ ಅಂಥದ್ದನ್ನು ನಾವು ನಂಜನಗೂಡಲ್ಲಿ ನೋಡ್ತಾ ಇದ್ದೀವಿ. ಇಡಿಯಾಲ ಮತ್ತು ಕೊತ್ತನಹಳ್ಳಿ ಭಾಗಕ್ಕೆ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ ಮತ್ತು ದೇವಸ್ಥಾನದ ವಿಚಾರವಾಗಿ ಆ ರಸ್ತೆಯಲ್ಲಿ ಸಾಕಷ್ಟು ಜನ ಓಡಾಡ್ತಾವ್ರೆ. ಈ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರೋಂಥದ್ದು. ಮತ್ತು ಕುರಿಹುಂಡಿ, ಕಡಬೂರು ಈ ಭಾಗದ ರಸ್ತೆಗಳು, ಹುಲ್ಲಹಳ್ಳಿ ಉರ ರಸ್ತೆ, ಹುಲ್ಲಹಳ್ಳಿಗೆ ನಂಜನಗೂಡಿನಿಂದ ಸಂಪರ್ಕ ಕಲ್ಪಿಸೋಂಥ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರೋಂಥದ್ದು. ಈಗಾಗಲೇ ಈ ರಸ್ತೆಗಳಲ್ಲಿ ಓಡಾಡೋಂಥ ಜನ, ಮಹಿಳೆಯರು ಸಾಕಷ್ಟು ಪ್ರಯಾಸ ಪಟ್ಕೊಂಡು ಓಡಾಡ್ತಾ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋಂಥದ್ದು. ಹಳ್ಳಿಗಳಿಂದ ಒಂದು ಬಸ್ರಿ ಹೆಂಗಸರನ್ನು ಕೂಡ ಪಟ್ಟಣಕ್ಕೆ ಕರ್ಕೊಬರೋಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಈ ರಸ್ತೆಗಳಲ್ಲಿ ನಿರ್ಮಾಣ ಆಗ್ತಾ ಇರೋಂಥದ್ದು. ಇದನ್ನು PWD ಇಲಾಖೆ ನೋಡ್ದಂಗೆ ಕಣ್ಮುಚ್ಚಿಗೆ ಕುಳಿತಿರೋಂಥದ್ದು. ಮತ್ತು ಇತ್ತೀಚೆಗೆ ನಮ್ಮ ಉಪ್ಪಿನಹಳ್ಳಿ ಮತ್ತು ದೇವರಸನಹಳ್ಳಿ ಭಾಗದ ರೈತರು ನಮ್ಮ ರಸ್ತೆನ ಸರಿಪಡಿಸಿ ಅಂತೇಳಿ ತಾಲೂಕು ಕಚೇರಿ ಮುಂಭಾಗ ತನಕ ಪಾದಯಾತ್ರೆ ಮುಖಾಂತರ ಬಂದು ಅಲ್ಲಿ ಭಿಕ್ಷೆ ಬೇಡ ಚಳುವಳಿನ ಮಾಡೋ ಅಂಥ ಕೆಲಸನ ಮಾಡಿದರು. ಇದನ್ನು ಸರಿಪಡಿಸಬೇಕಾದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಬೀಗುತ್ತಿರುವ ಸರ್ಕಾರ ಇತ್ತ ಗಮನ ಹರಿಸಿ ಸಾರ್ವಜನಿಕರು ಮತ್ತು ವಾಹನ ಸಂಚಾರವನ್ನು ಸಾವಿನ ಕೂಪಕ್ಕೆ ಕೈಬೀಸಿ ಕರೆಯುತ್ತಿರುವ ರಾಜ್ಯ ಹೆದ್ದಾರಿಯ ಭಾರೀ ಪ್ರಮಾಣದ ಹಳ್ಳಗುಂಡಿಗಳಲ್ಲಿ ಅನಾಹುತ ಸಂಭವಿಸುವ ಮುನ್ನ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.